ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಅರ್ಜುನನಿಗೆ ಕೃಷ್ಣನು ಉಪದೇಶವನ್ನು ಮಾಡ್ತಾ ಇದ್ದ, ಅಂದರೆ ಜ್ಞಾನ ಬೋಧನೆಯನ್ನು ಮಾಡ್ತಾ ಇದ್ದ. ಅರ್ಜುನನ ಪ್ರಶ್ನೆಗಳಿಗೆ ಕೃಷ್ಣ ಉತ್ತರವನ್ನು ಕೊಡ್ತಾ ಇದ್ದ. ಅದರಲ್ಲಿ 3 ಗುಣಗಳು ನನ್ನೊಳಗೆ ಇರ್ತವೆ, ನನ್ನಿಂದಲೇ ಉತ್ಪತ್ತಿ ಆಗ್ತವೆ, ಆದರೆ ಯಾವುದಕ್ಕೂ ನಾನು ಅಂಟುಕೊಂಡಿಲ್ಲ. ಅವು ನನ್ನಿಂದಲೇ ಉತ್ಪತ್ತಿ ಆದರೂ ಸಹ ನಾನು ಅಂಟುಕೊಂಡಿಲ್ಲ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರ್ತಾನೆ. ನೀರಿನಲ್ಲಿ ಹುಟ್ಟಿದ ಪಾಚಿಯು ನೀರಿನಲ್ಲೆಲ್ಲ ವ್ಯಾಪಿಸಿ ಅದನ್ನೇ ಮುಚ್ಚುವಂತೆ. ಈಗ ನಾವೊಂದು ಕೊಳ ಅಥವಾ ಕೆರೆಯನ್ನು ನೋಡ್ತೀವಿ, ಅಲ್ಲಿ ನೀರೊಳಗೇ ಬೆಳೀತದೆ ಪಾಚಿ. ಬೆಳೆದು 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 ಏನಾಗುತ್ತೆ ಅಂದರೆ ಆ ನೀರಿಲ್ವೇನೋ ಅನ್ನೋ ರೀತಿಯಲ್ಲಿ ಮೇಲೆ ಬರೀ ಪಾಚಿನೇ ಬೆಳೆದು ನಿಂತ್ಕೊಬಿಡ್ತದೆ. ಅದೇ ರೀತಿಯಲ್ಲಿ ನೀರಿನಲ್ಲಿ ಹುಟ್ಟಿದ ಪಾಚಿಯು ನೀರನ್ನೆಲ್ಲ ವ್ಯಾಪಿಸಿ ಅದನ್ನೇ ಮುಚ್ಚುವಂತೆ, ಅಥವಾ ಮೇಘಗಳಿಂದ ಆಕಾಶವು ಆಚ್ಛಾದಿತವಾಗುವಂತೆ, ಅಂದರೆ ಮೋಡಗಳೆಲ್ಲ ಸೇರಿ ಆಕಾಶವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಬರೀ ಮೋಡವೇ ಆವರಿಸ್ಕೊಬಿಟ್ಟು ಆಕಾಶವನ್ನು ಮುಚ್ಚಿಬಿಡ್ತವೆ, ಆಚ್ಛಾದಿತವಾಗುವಂತೆ. ನಿಜವಲ್ಲದ ಸ್ವಪ್ನವು ನಿದ್ರಾದೋಷದಿಂದ ನಿಜವಾಗಿಯೇ ತೋರುವಂತೆ. ಮಲ್ಕೊಂಡು ಕನಸು ಕಾಣ್ತಾ ಇರ್ತೀವಿ, ಚೆನ್ನಾಗಿ ಮೈ ಮರೆತು ಕನಸು ಕಾಣ್ತಾ ಇರ್ತೀವಿ, ಆದರೆ ಸ್ವಪ್ನ ಕನಸು ಕಾಣ್ತಾ ಇರ್ತೀವಿ. ಇಲ್ಲಿ ಬಾಹ್ಯದಲ್ಲಿ ಎಚ್ಚರ ಹೊರಟೋಗಿರ್ತದೆ, ಶರೀರ ಮರ್ತೋಗಿರ್ತದೆ. ಸ್ವಪ್ನದಲ್ಲಿ ಬೇರೆ ಶರೀರ, ಅಲ್ಲಿ ಕನಸು ಘಟನಾವಳಿಗಳು ಇರ್ತವೆ. ಅಲ್ಲಿ ಆ ಕನಸು ನಿಜವಾಗಿ ಕಾಣ್ತದೆ, ನಿಜ ಅನ್ನೋಂಗಿರ್ತದೆ. ಕಣ್ಣು ತನ್ನಷ್ಟಕ್ಕೆ ತಾನೇ ಕಣ್ಣುಗುಡ್ಡೆಯ ಮೇಲೆ ಉಂಟಾದ ಪೊರೆಯಿಂದ ತನ್ನ ದೃಷ್ಟಿಶಕ್ತಿಯನ್ನು ಹೋಗಲಾಡಿಸಿಕೊಳ್ಳುವಂತೆ ಈ ತ್ರಿಗುಣಗಳಿಂದ ತುಂಬಿರುವ ಮಾಯೆಯೂ ಸಹ ನನ್ನ ಪ್ರತಿಬಿಂಬವಾಗಿರುವಳು. ಏನಂತ ಇದರಲ್ಲಿ ಇಷ್ಟೆಲ್ಲ ಉದಾಹರಣೆಗಳನ್ನ ಕೊಟ್ಬಿಟ್ಟು ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂದರೆ, ಈ ತ್ರಿಗುಣಗಳಿಂದ ತುಂಬಿರುವ ಮಾಯೆಯು ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳಿಂದ ತುಂಬಿರ್ತಕ್ಕಂಥದ್ದು ಮಾಯೆ. ಈ ಮಾಯೆಯು ಸಹ ನನ್ನ ಪ್ರತಿಬಿಂಬವಾಗಿರುವಳು. ಪರಮಾತ್ಮನ ಪ್ರತಿಬಿಂಬವೇ ಮಾಯೆ. ಮಾಯೆ ಅಂದರೆ ಕೆಟ್ಟದಲ್ಲ, ಮಾಯೆ ಅಂದರೆ ಅಲ್ಲಿ ಹೆದರ್ಕೊಳ್ಳೋ ಅಂಥದ್ದಲ್ಲ. ಮಾಯೆ ಏನು? ಅದು ಕೂಡ ಪರಮಾತ್ಮನ ಪ್ರತಿಬಿಂಬವೇ. ಆದರೆ ಅಲ್ಲಿರ್ತಕ್ಕಂಥ ದೋಷ ಏನು? 3 ಗುಣಗಳಿದೆ ಅಲ್ಲಿ, ಸತ್ವಗುಣ, ರಜೋಗುಣ, ತಮೋಗುಣ. ಪರಮಾತ್ಮನಲ್ಲಿ ನಿತ್ಯವಾಗಿರ್ತಕ್ಕಂಥ ಗುಣ ಯಾವುದು? ಸತ್ತು, ಚಿತ್ತು, ಆನಂದ, ಸಚ್ಚಿದಾನಂದ ಗುಣಗಳು. ಅವನು ಗುಣಭರಿತನಾಗಿರ್ತಾನೆ. ಆದರೆ ಅವನ ಪ್ರತಿಬಿಂಬವಾದ ಮಾಯೆಯಲ್ಲಿ, ಅವನ ಮೂಲ ಶಕ್ತಿಯಲ್ಲಿ ಈ 3 ಗುಣಗಳು ಇರ್ತವೆ. ಈ ಗುಣಗಳ ಕಾರಣಗಳಿಂದಾಗಿಯೇ ಜಗದುತ್ಪತ್ತಿ. ಅವಳು ನನ್ನ ಆತ್ಮಸ್ವರೂಪವನ್ನು ಮರೆಮಾಡಿ ತೆರೆಯಂತೆ ಇರುವಳು. ಈ ಸತ್ವಗುಣ, ರಜೋಗುಣ, ತಮೋಗುಣ ಈ ಮಾಯೆಯಲ್ಲಿ ಇರೋದ್ರಿಂದ ಅದೇನಾಗುತ್ತೆ? ಪರಮಾತ್ಮನ ಪ್ರತಿಬಿಂಬವೇ ಆದಂಥ ಜೀವಾತ್ಮನಲ್ಲಿ ಇದು ಅಜ್ಞಾನವನ್ನು ಉಂಟು ಮಾಡುತ್ತೆ, ತನ್ನ ಸ್ವರೂಪವನ್ನು ಕಾಣದೇ ಇರುವಂತೆ ಮಾಡ್ತದೆ. ಇದರಿಂದಲೇ ಈ ಜೀವರುಗಳು ಅವನ್ನು ಗುರುತಿಸಲಾರರು. ಅವೆಲ್ಲವೂ ನನ್ನಿಂದ ಉದ್ಭವಿಸಿವೆಯಾದರೂ ಅವು ಮಾತ್ರ ನಾನಲ್ಲ. ನೀರಿನಲ್ಲಿ ಹುಟ್ಟಿದ ಮುತ್ತು ನೀರಿನಲ್ಲಿ ಕರಗಿ ಹೋಗದಂತೆ, ಅಥವಾ ಮಣ್ಣಿನಲ್ಲಿ ತಯಾರಿಸಿದ ಹಸಿಗಡಿಗೆಯನ್ನು ಒಡೆದೆಯೇ ಮಣ್ಣಿನಲ್ಲಿ ಸೇರಿಸಿದ್ದಾದರೆ ಮಣ್ಣಿನಲ್ಲಿ ಏಕತ್ವವಾಗುವುದೇ ಹೊರತು ಅದನ್ನು ಅಗ್ನಿಯಲ್ಲಿ ಸುಟ್ಟಿದ್ದರಿಂದ ಪುನಃ ಮಣ್ಣಾಗದೆ ಬೇರೊಂದು ರೂಪವಾಗಿಯೇ ಉಳಿಯುವಂತೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಈಗ ಮುತ್ತಿನ ಮಣಿ ನೀರಿನೊಳಗೆ ತಯಾರಾಗೋದು. ಆ ಸ್ವಾತಿ ಮಳೆಯ ಕಾಲದಲ್ಲಿ ಆ ಮಳೆ ಹನಿ ಬಿದ್ದು ಒಂದು ಚಿಪ್ಪಿನೊಳಗೆ ಸೇರಿ ಆ ಚಿಪ್ಪಿನಲ್ಲಿ ಅದು ಬಹು ವರ್ಷಗಳ ಕಾಲದವರೆಗೆ ಸಮಯ ತೆಗೆದುಕೊಳ್ಳುತ್ತೆ ಆ ನೀರ ಹನಿ ಮುತ್ತಿನ ಮಣಿಯಾಗೋದಕ್ಕೆ. ಆದರೆ ಅದನಂತರ ಅದನ್ನು ತೆಗೆದಿಟ್ಟು ಅದೇ ನೀರಿನಲ್ಲಿ ಹಾಕಿದರೆ ಇನ್ನು ನಿರಂತರವಾಗಿ ಅದು ಯಾವ ಕಾಲಕ್ಕೂ ಕರಗೋದಿಲ್ಲ, ಮುತ್ತಿನ ಮಣಿಯಾಗೆ ಇರ್ತದೆ. ನೀರಿನಲ್ಲೇ ಹುಟ್ಟಿದ ಮುತ್ತು ಮಣಿ, ಆದರೆ ಮತ್ತೆ ಅದು ನೀರಾಗೋದಿಲ್ಲ, ಮಣಿಯಾಗೆ ಉಳ್ಕೊಳ್ಳುತ್ತೆ. ಹಸಿ ಮಡಕೆಯನ್ನು ನೀರಿನಲ್ಲಿ ಮುಳುಗಿಸಿದ್ರೆ ಕರಗೋಗಿ ತಿರ್ಗಾ ಮಣ್ಣಾಗುತ್ತೆ, ಮಣ್ಣಿಂದ ಮಾಡಿರೋ ಮಡಕೆ. ಅದೇ ಮಣ್ಣಿಂದ ಮಾಡಿದ ಮಡಕೆಯನ್ನು ಬೆಂಕಿಯಲ್ಲಿ ಚೆನ್ನಾಗಿ ಸುಟ್ಟು ಮತ್ತೆ ಅದನ್ನು ಒಡೆದು ಮಣ್ಣಿಗೆ ಸೇರಿಸಿದ್ರೆ ಅದು ಮಣ್ಣಲ್ಲಿ ಯಾವತ್ತೂ ಕಲ್ತೋಗಲ್ಲ, ಅದು ಬೇರೆಯಾಗಿಯೇ ನಿಂತ್ಕೊಳ್ಳುತ್ತೆ. ಮಣ್ಣೇ ಆದರೆ ಅದು ಮಣ್ಣಿಗಿಂತ ಪ್ರತ್ಯೇಕವಾಗಿ ನಿಂತ್ಕೊಳ್ಳುತ್ತೆ. ಅದರಂತೆ
ಪುನಃ ಮಣ್ಣಾಗದೆ ಬೇರೊಂದು ರೂಪವಾಗಿ ಉಳಿಯುವಂತೆ ಈ ಜೀವಕೋಟಿಗಳೆಲ್ಲವೂ ನನ್ನ ಅಂಶವೇ ಆಗಿದ್ದರೂ ಪ್ರಕೃತಿಯ ಸಂಸರ್ಗದಿಂದ ಜೀವದೆಸೆಯನ್ನು ಹೊಂದುತ್ತವೆ. ಚೆನ್ನಾಗಿದೆಯಾ ಈಗ ಮಾತು? ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಜೀವಕೋಟಿಗಳು, ಯಾಕೆ ಅಂದರೆ ಕೋಟ್ಯಾಂತರ ಜೀವರಾಶಿಗಳೇನಿದಾವಲ್ಲ ಅವೆಲ್ಲವೂ ಕೂಡ ನನ್ನಿಂದಲೇ ಮಣ್ಣಿನಿಂದ ಮಡಕೆ ಬಂದಂತೆ ಬಂದಿದ್ದಾವೆ. ಅವು ಹಸಿ ಮಣ್ಣೆ ಆಗಿದ್ದಿದ್ರೆ ಹಸಿ ಮಡಕೆನೇ ಆಗಿದ್ದರೆ ಮತ್ತೆ ಮಣ್ಣಿನಲ್ಲಿ ಸೇರ್ಕೊಬಿಡ್ತಾ ಇದ್ದವು. ಆದರೆ ಇವೇನಾಗಿದ್ದಾವೆ ಈಗ ಬೆಂಕಿಯಲ್ಲಿ ಬೆಂದ ಮಡಕೆಗಳಂತೆ ಇವರು ಮಾಯೆಯಲ್ಲಿ ಮಿಳಿತವಾಗಿಬಿಟ್ಟಿದ್ದಾವೆ ಇವೆಲ್ಲ. ಅದರಿಂದ ಏನಾಗುತ್ತೆ, ಇವರು ಮತ್ತೆ ನನ್ನಲ್ಲಿ ಒಂದಾಗುವುದಿಲ್ಲ. ನನ್ನ ಅಂಶವೇ ಆಗಿದ್ದರೂ ಪ್ರಕೃತಿಯ ಸಂಸರ್ಗದಿಂದ ತ್ರಿಗುಣಾತ್ಮಕವಾದ ಮಾಯೆಯ ಸಂಘದಿಂದಾಗಿ ಜೀವದೆಸೆಯನ್ನು ಹೊಂದುತ್ತವೆ. ಅವು ನನ್ನನ್ನೇ ಹೊರತು ನಾನು ಅವಲ್ಲ. ಅವೆಲ್ಲ ನನ್ನವೇ. ಮಣ್ಣಿಂದಲೇ ಎಲ್ಲ ಮಡಕೆಗಳು ಬಂದಿರೋದೇ ಹೊರತು ಆದರೆ ಮಡಕೆ ಮಣ್ಣಲ್ಲ. ಅರ್ಥ ಆಯ್ತಲ್ವಾ? ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಇನ್ನು ಅವು ನನ್ನವೇ ಆಗಿದ್ದರೂ ಅಹಂಕಾರ ಮಮಕಾರ ಭ್ರಾಂತಿಯಿಂದ ವಿಷಯ ಅಂಧತ್ವವನ್ನು ಹೊಂದಿರುವುದರಿಂದ ನನ್ನ ಸ್ವರೂಪವನ್ನು ಗುರುತಿಸಲಾರವು. ಈ ಎಲ್ಲ ಜೀವರಾಶಿಗಳು ನನ್ನಲ್ಲಿಯೇ ಇದ್ದಾವೆ, ನನ್ನಿಂದಲೇ ಉದಿತವಾಗಿದ್ದು ನನ್ನ ಸ್ವರೂಪವೇ ಆಗಿದ್ದಾವೆ. ಅಲ್ಲಾಗಿರ್ತಕ್ಕಂಥ ದೋಷ ಏನು? ತ್ರಿಗುಣಾತ್ಮಕವಾದ ಮಾಯೆಯ ಸಂಘದಿಂದ ಅವು ದೋಷಭರಿತವಾಗಿವೆ, ಭ್ರಾಂತಿಗೆ ಒಳಗಾಗಿವೆ, ವಿಷಯಾಂಧತ್ವಕ್ಕೆ ಒಳಗಾಗಿವೆ. ಅದರಿಂದ ಅವು ನನ್ನನ್ನು ಗುರುತಿಸಲಾರೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಮಹತತ್ವ ಮೊದಲಾದ ನನ್ನ ಮಾಯೆಯನ್ನು ದಾಟಿ ಮೂಲ ಸ್ವರೂಪವನ್ನು ಯಾವ ರೀತಿ ಹೊಂದಬೇಕೆಂಬುವ ಪ್ರಶ್ನೆ ಉಂಟಾಗುತ್ತದೆ. ಹಾಗಾದರೆ ಏನು ಮಾಡೋದಪ್ಪ? ಈ ಮಾಯೆಯಿಂದ ತಪ್ಪಿಸ್ಕೊಂಡು ಮೂಲ ಸ್ವರೂಪವಾದ ಪರಮಾತ್ಮನಲ್ಲಿ ಸೇರುವ ಬಗೆ ಹೆಂಗೆ? ಈ ಮಾಯೆಯನ್ನು ದಾಟಿ ಮೂಲ ಸ್ವರೂಪವನ್ನು ಯಾವ ರೀತಿಯಲ್ಲಿ ಸೇರೋದು ಅನ್ನೋ ಪ್ರಶ್ನೆ ಉಂಟಾಗುತ್ತೆ. ಪರಬ್ರಹ್ಮವೆಂಬ ಪರ್ವತದ ಮೇಲೆ ಮೂಲ ಸಂಕಲ್ಪವೆಂಬ ಜಲದೊಡನೆ ಮಾಯೆಯೆಂಬ ಅಂಬುದಿಯಲ್ಲಿ ಬಹು ಚಿಕ್ಕದಾಗಿ ಮಹಾಭೂತವೆಂಬ ನೀರಿನ ಬುಗ್ಗೆಯು ಹುಟ್ಟುತ್ತದೆ. ಇಲ್ಲಿ ಬಹು ಚಿಕ್ಕದಾಗಿ ಮಹಾಭೂತವೆಂಬ ನೀರಿನ ಬುಗ್ಗೆ ಹುಟ್ಟುತ್ತದೆ. ಅನಂತರ ಸೃಷ್ಟಿ ರಚನೆಯ ಪ್ರಭಾವದಿಂದ ಕಾಲಕರ್ಮದಲ್ಲಿ ವೃದ್ಧಿಯಾಗುತ್ತಾ ವೇಗವಾಗಿ ಕರ್ಮ ಮಾರ್ಗ ಮತ್ತು ಮೋಕ್ಷ ಮಾರ್ಗವೆಂಬ ಎರಡೂ ದಡಗಳ ತುಂಬ ಜಲಪ್ರವಾಹವು ತನ್ನ ಇಷ್ಟಾನುಸಾರವಾಗಿ ಆ ಕಡೆ ಈ ಕಡೆ ಹರಿಯುತ್ತದೆ. ಸೃಷ್ಟಿಯ ರಚನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಆರಂಭದಿಂದ ಇದನ್ನು ಕೇಳ್ಕೊಂಡು ಬಂದಿರೋದ್ರಿಂದ ಸುಮ್ಮನೆ ಓದ್ಕೊಂಡು ಹೋಗ್ತೀನಿ. ಅನಂತರ ಸತ್ವ ರಜಸ್ ತಮ ಗುಣಗಳೆಂಬ ತ್ರಿಗುಣ ರೂಪವಾದ ಈ ವರ್ಷದಿಂದ ಚೆನ್ನಾಗಿ ತುಂಬಿ ತನ್ನ ಮೋಹವೆಂಬ ಪ್ರವಾಹ ದ್ವಾರ ಅಂದರೆ ಯಮ ನಿಯಮಾದಿಗಳು, ಇಂದ್ರಿಯ ನಿಗ್ರಹ, ಮನೋನಿಗ್ರಹವೆಂಬ ನಗರಗಳನ್ನು ಮುಳುಗಿಸಿ ಬಿಡುವುದು. ಯಾವುದರಿಂದ? ಯಾವಾಗ ಈ ಮೋಹದ ಪ್ರವಾಹ ಹರಿತದಲ್ಲ, ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಮೋಹ ಉಟ್ಕೊಳ್ತದಲ್ಲ, ಇಂದ್ರಿಯಗಳ ಮುಖಾಂತರ ಸುಖಭೋಗಗಳಲ್ಲಿ ಯಾವಾಗ ಮನುಷ್ಯ ತೊಡಗಿಸ್ಕೊಳ್ತಾನಲ್ಲ, ಆಗ ಇಲ್ಲಿ ಇಂದ್ರಿಯ ನಿಗ್ರಹ ಮಾಡ್ತಕ್ಕಂಥ ಯಮ ನಿಯಮವೆಂಬ ವಿಚಾರಗಳು ಮುಳುಗಿ ಹೋಗ್ತವೆ. ಯಾರೂ ಅದಕ್ಕೆ ಮನಸ್ಸು ಕೊಡೋದಿಲ್ಲ. ಇದರಲ್ಲಿ ಪ್ರತಿ ಸ್ಥಳದಲ್ಲೂ ದ್ವೇಷವೆಂಬ ಸುಳಿಗುಂಡಿಗಳು ಇರುತ್ತವೆ. ಯಾವಾಗ ಮೋಹಕ್ಕೆ ಒಳಗಾಗ್ತಾರೆ ಆಗೇನಾಗುತ್ತೆ? ದ್ವೇಷವೆಂಬ ಸುಳಿಗುಂಡಿಗಳು ಹುಟ್ಕೊಳ್ತವೆ. ದ್ವೇಷದಿಂದಲೇ ತುಂಬಿಕೊಳ್ತಾನೆ. ಮತ್ತು ಮತ್ಸರವೆಂಬ ಸುಳಿಯಲ್ಲಿ ಉನ್ಮಾದ ಮೊದಲಾದ ಭಯಂಕರ ಮೊಸಳೆ ತಿಮಿಂಗಲಗಳು ಕಾಣಬರುತ್ತವೆ. ಈ ಮೋಹ ಆಯಿತು, ದ್ವೇಷ ಆಯಿತು, ಮತ್ಸರ ಆಯಿತು, ಇದಾದಮೇಲೆ ಉನ್ಮಾದ ಅಂದರೆ ಆವೇಶ ಬಂದವರಂತ ಆಗ್ಬಿಡ್ತಾರೆ. ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡು ದೇವ್ರು ಬಂತು ಅಂತ ಹಳ್ಳಿಗಳ ಕಡೆ ಕಿರ್ಚ್ಕೊಂಡು ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ ಮುಗ್ಧ ಜನರನ್ನೆಲ್ಲ ಎದುರಿಸ್ತಾ ಇರ್ತಾರೆ. ಈ ಉನ್ಮಾದಕ್ಕೆ ಒಳಗಾದವ್ರಿಗೆ ಏನೂ ಗೊತ್ತಾಗೋದಿಲ್ಲ, ಏನೋ ಆವೇಶಭರಿತವಾಗಿರ್ತಾರೆ ಯಾವುದೋ ಒಂದು ವಿಚಾರದಲ್ಲಿ. ಈ ರೀತಿ ಭಯಂಕರವಾದ ಮೊಸಳೆಗಳಿದ್ದಂಗೆ ಇವು ತಿಮಿಂಗಳಗಳಿದ್ದಂಗೆ ಈ ಸಂಸಾರ ಜಗತ್ತಿನಲ್ಲಿ. ಮತ್ತು ಪ್ರಪಂಚವೆಂಬ ತೀರಗಳು ಇರುತ್ತವೆ. ಕರ್ಮ ಅಕರ್ಮಗಳೆಂಬ ಅಲೆಗಳ ಮೇಲೆ ಸುಖ ದುಃಖವೆಂಬ ಕಸಕಡ್ಡಿಗಳು ಇರುತ್ತವೆ. ನೋಡಿ, ಕರ್ಮ ಅಕರ್ಮವೆಂಬ ಅಲೆಗಳ ಮೇಲೆ ಸುಖ ದುಃಖ ಎಂಬುದು ಕಸಕಡ್ಡಿಗಳಿದ್ದಂತೆ. ಅಲ್ಲಿಗೆ ಈ ಕಸಕಡ್ಡಿಗಳು ಸುಖ ದುಃಖಗಳು ಎರಡೂ ಕಸಕಡ್ಡಿ ಅಂದಮೇಲೆ ಕಸ ಆಗಿರ್ತಕ್ಕಂಥ ಸುಖವೂ ಬೇಡ, ದುಃಖವೂ ಬೇಡ ನಮಗೆ. ಈ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ಈ ನದಿಯಲ್ಲಿ ವಿಷಯ ವಿಲಾಸವೆಂಬ
ನಡುಗಡ್ಡೆಯ ಮೇಲೆ ವಾಸನೆಗಳೆಂಬುವ ಅಲೆಗಳು ಬೋರ್ಗರೆಯುತ್ತಿರುತ್ತವೆ. ವಾಸನೆಗಳು ಅಂದರೆ ಸಂಸ್ಕಾರವಾಗಿಬಿಟ್ಟಿರ್ತದೆ ಯಾವುದೋ ಒಂದು ವಿಚಾರ ನಮಗೆ, ಅದು ಅಲೆಗಳ ರೀತಿಯಲ್ಲಿ ಬೋರ್ಗರಿತಾ ಇರ್ತದಂತೆ. ಅಷ್ಟೇ ಅಲ್ಲದೆ ಜೀವರೆಂಬ ನೊರೆಗಳು ತುಂಬಿ ಕಾಣುತ್ತವೆ ಮತ್ತು ಆ ನದಿಯ ಅಹಂಕಾರವೆಂಬ ಪ್ರವಾಹದಲ್ಲಿ ಮದ್ದಾನೆಗಳಂತೆ ವಿದ್ಯಾಮದ, ಧನಮದ ಮತ್ತು ಜಲಮದಗಳೆಂಬ 3 ಅಲೆಗಳು ಏಳುತ್ತಿರುತ್ತವಲ್ಲದೆ ವಿಷಯ ವಾಸನೆಗಳೆಂಬ ಚಿಕ್ಕ ಚಿಕ್ಕ ತರಂಗಗಳು ಬರುತ್ತಿರುತ್ತವೆ. ಈ ರೀತಿಯಲ್ಲಿ ಅನೇಕ ವಿಚಾರಗಳನ್ನ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಮುಂದಿನ ಆಡಿಯೋದಲ್ಲಿ ಮತ್ತೆ ಯಾವ ವಿಚಾರವನ್ನು ತಿಳಿಸ್ಕೊಡ್ತಾನೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.